ಪೊಲೀಸ್ ಸ್ಟೇಷನ್ಗೆ ಬರುವವರೆಲ್ಲ ನೊಂದವರೇ, ಅನ್ಯಾಯಕ್ಕೊಳಗಾದವರೇ. ಅವರಿಗೆ ಸೂಕ್ತ ಭದ್ರತೆ ಮತ್ತು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ನನ್ನಿಂದ ಮತ್ತು ನನ್ನ ಇಲಾಖೆಯಿಂದ ಸಿಬ್ಬಂದಿಯಿಂದ ಆಗಬೇಕಾಗಿದೆ. ಯಾರೇ ಏನೇ ಆಗಿರಲಿ ಕೂಡ ಟ್ರಾನ್ಸ್ಪರೆನ್ಸಿಗೆ ನಾವು ಬಹಳ ಪಾರದರ್ಶಕತೆಯನ್ನು ಕೊಡ್ತೇವೆ. ನನ್ನ ಚೇಂಬರಿಂದ ಹಿಡಿದು ನನ್ನ ಪೊಲೀಸ್ ಸ್ಟೇಷನ್ನ ಎಲ್ಲ ಕರ್ತವ್ಯಗಳು ಪಾರದರ್ಶಕ. ಅತಿ ಶೀಘ್ರ ನನ್ನ ಚೇಂಬರನ್ನು ಕೂಡ ಎಲ್ಲರೂ ನೋಡಬಹುದು, ಪೊಲೀಸ್ ಸ್ಟೇಷನನ್ನು ಕೂಡ ಎಲ್ಲರೂ ನೋಡಬಹುದು. ಆ ಒಂದು ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ಅದರ ಜೊತೆಗೆ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡ್ತಕ್ಕಂಥ ಕೆಲಸ ಮತ್ತು ಅಕ್ರಮ ಚಟುವಟಿಕೆ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟರೂ ಕೂಡ ಅದನ್ನು ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ಗ್ರಾಮ ವಾಸ್ತವ್ಯ, ಹಳ್ಳಿ ಭೇಟಿ, ಚಾಮುಂಡಿ ಪಡೆ, ಈವ್ ಟೀಸಿಂಗನ್ನು ನಿರ್ಬಂಧಿಸ್ತಕ್ಕಂಥದ್ದು, ಅದಾದಮೇಲೆ ಎಲ್ಲ ಈ ರೂಢಿಗತ ಅಪರಾಧಿಗಳಿಗೆ ಬುದ್ಧಿ ಹೇಳ್ತಕ್ಕಂಥದ್ದು, ಅವ್ರನ್ನ ಬೌಂಡೋರ್ ಮಾಡ್ತಕ್ಕಂಥದ್ದು, ಹಬ್ಬ ಹರಿದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ತಿಳುವಳಿಕೆ ಹೇಳ್ತಕ್ಕಂಥ ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ನನ್ನ ಇನ್ಸ್ಪೆಕ್ಟರ್ಗಳು, PSI, DYSP ಅವರು ಎಡಬಿಡದೆ ಕೆಲಸವನ್ನು ಮಾಡ್ತಿದ್ದಾರೆ. ಸಾರ್ವಜನಿಕರ ಸಹಕಾರವನ್ನು ನಾವು ಕೋರ್ತೇವೆ. ಪೊಲೀಸ್ ಇಲಾಖೆ ಎನ್ನುವುದು ಸಾರ್ವಜನಿಕರ ಸಹಕಾರವಿಲ್ಲದೆ ಯಾವುದೇ ಪ್ರಗತಿಯನ್ನು ಮಾಡಲಿಕ್ಕೆ ಅಸಾಧ್ಯ. ಸೊ ಆ ಕಾರಣಕ್ಕಾಗಿ ಜನರು ಮಾಹಿತಿಯನ್ನು ಕೊಡಬೇಕು. ನನಗೆ ಯಾಕೆ ಬೇಕು, ನನಗಿದು ಸಂಬಂಧ ಇಲ್ಲ, ಪಂಚರು ಕೂಡ ನಮಗೆ ಬಹಳಷ್ಟು ಸಾರಿ ಸಿಗಲ್ಲ ಪಂಚನಾಮೆಯನ್ನು ಮಾಡಲಿಕ್ಕೆ. ಆ ಧೋರಣೆ ಹೋಗಬೇಕು. ನಾವಿರುವುದೇ ಪೊಲೀಸರು ಇರುವುದೇ ಸಮಾಜದ ರಕ್ಷಣೆ ಮತ್ತು ಸುರಕ್ಷತೆಗಾಗಿ, ಅಪರಾಧವನ್ನು ಶಿಕ್ಷಿಸಲಿಕ್ಕೆ. ಸೊ ಆ ಕಾರಣದಿಂದ ಜನರ ಬೆಂಬಲ ಇರಲಿ. ಪೊಲೀಸರೆಂದರೆ ಸ್ಟೀರಿಯೋಟೈಪಿಕ್ ವ್ಯೂ, ಸಿನಿಮಾ ಅಥವಾ ಈ ಚಿತ್ರಗಳಲ್ಲಿ ತೋರಿಸುವಂಥ ಪೊಲೀಸರು ಮೈಸೂರು ಜಿಲ್ಲಾ ಪೊಲೀಸ್ ಅಲ್ಲ. ಬದಲಾಗಿ ನೊಂದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮೈಸೂರು ಜಿಲ್ಲಾ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮಾಡಲಿದೆ. ತಮ್ಮೆಲ್ಲರ ಸಹಕಾರ ಇರಲಿ. ಅದೇ ರೀತಿ ಸಮರ ಟಿವಿಗೆ ಶುಭವಾಗಲಿ. ನ್ಯಾಯದ ಪರ, ಧ್ವನಿ ಇಲ್ಲದವರ ಪರ ಧ್ವನಿ ಎತ್ತಕ್ಕಂಥ ಕೆಲಸ ಆಗಲಿ. ಆ ಕೆಲಸ ಸಮರ ಚಾನಲ್ನಿಂದ ಆಗಬೇಕು. ಬಡವ ಬಲ್ಲಿದರ ಆಶೋತ್ತರಗಳನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಆಗಬೇಕು. ಅಕ್ರಮ ಚಟುವಟಿಕೆಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸ ಆಗಬೇಕು. ನನ್ನ ಇಲಾಖೆ ಆಗಿರಲಿ, ಬೇರೆ ಯಾವುದೇ ಇಲಾಖೆ ಆಗಿರಲಿ, ತಪ್ಪನ್ನು ಧೈರ್ಯದಿಂದ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಆಗಬೇಕು. ಯಾರಿಗೂ ಮುಲಾಜಿಲ್ಲದೆ ಕೆಲಸ ಮಾಡುವ ಧೋರಣೆ ಅದಾಗಲಿ. ಸದಾ ತಮ್ಮ ಜೊತೆಗಿದ್ದೀವಿ. ನಮ್ಮ ಒಳ್ಳೆಯ ಕೆಲಸಕ್ಕೆ ಮಾತ್ರ ತಾವು ಬೆಂಬಲ ಕೊಡಿ. ಧನ್ಯವಾದ.